ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಭಾರತ ಸರ್ಕಾರದ ಒಂದು ಯೋಜನೆ ಆಗಿರುವಂತ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಜನೆ ಆಗಿರುವಂತ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಇವತ್ತು ಮನೆಗೊಂದು ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಸುಮಾರು 20,000 ರೂಪಾಯಿ ಸಹಾಯಧನವನ್ನ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಆ ಒಂದು 20,000 ರೂಪಾಯಿ ಸಹಾಯಧನವನ್ನ ತಗೊಂಡು ನಾವು ಯಾವ ರೀತಿಯಾಗಿ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿಯಾಗಿ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತೆ ಇದರ ಜೊತೆಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ಸಂಪೂರ್ಣವಾಗಿರುವಂತಹ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಿಸಿಕೊಳ್ಳಿಕ್ಕೆ ಸರ್ಕಾರದಿಂದ ಸಹಾಯಧನವನ್ನ ಕೊಡ್ತಾರೆ. ಇವತ್ತು ಸರ್ಕಾರದಿಂದ ಸಹಾಯಧನ ಪಡೆದೇ ಇರುವಂತಹ ಕುಟುಂಬದವರು ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಿ ನೀವೇನ್ ಮಾಡಬಹುದು, ಈ ಒಂದು ಯೋಜನೆ ಅಡಿಯಲ್ಲಿ 20,000 ರೂಪಾಯಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ಜಮಾ ಪಡೆಯಬಹುದು. ಗೊತ್ತಾಗದ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಏನಂತ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಸ್ವಚ್ಛ ಭಾರತ ಮಿಷನ್ ಅಂತಾನು ಕೂಡ ನೀವು ಸರ್ಚ್ ಮಾಡ್ಕೋಬಹುದು. ಮಾಡಿದ ನಂತರ ಈ ಒಂದು ಸ್ವಚ್ಛ ಭಾರತ ಅಭಿಯಾನದಿಂದ ನಿಮಗೆ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಿಗುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ಓದ್ಕೋಬಹುದು. ಓದಿದ ನಂತರ ಇದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸರ್, ನಾವು ಆಲ್ರೆಡಿ ಮನೆಯನ್ನ ಕಟ್ಕೊಂಡಿದ್ದೀವಿ, ನಮಗೆ ಶೌಚಾಲಯ ಇದೆ ಅಂದ್ರೂ ಕೂಡ ಪರವಾಗಿಲ್ಲ, ಅದು ನಿಮ್ಮ ರೊಕ್ಕ ಹಾಕಿ ನೀವು ಮನೆ ಕಟ್ಟಿ ಶೌಚಾಲಯ ಮಾಡ್ಕೊಂಡಿರ್ತೀರಿ, ಹೌದಾ? ಸರ್ಕಾರದವರೇ ನಿಮ್ಗೆ 20,000 ರೂಪಾಯಿ ಸಹಾಯಧನವನ್ನ ಕೊಡ್ತಾರೆ ಅಂದ್ರೆ ಅದಕ್ಕೆ ಹಾಕಿ ಬಿಡ್ತೀರಿ. ಅದನ್ನೇ ಅಪ್ಲಿಕೇಶನ್ ಸಲ್ಲಿಸಿ ಅದಕ್ಕೆ GPS ಮಾಡ್ಕೊಂಡು ನೀವೇನ್ ಮಾಡಬಹುದು, ಆ ಒಂದು 20,000 ರೂಪಾಯಿ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ನೀವು ಪಡೆಯಬಹುದು. ಗೊತ್ತಾಗ್ತದ? ಬಹಳಷ್ಟು ಜನರಿಗೆ ಮನಿ ಕಟ್ಟಿಸ್ಬಿಡ್ತಾರೆ, ಶೌಚಾಲಯನು ಕಟ್ಕೊಂಡ್ಬಿಡ್ತಾರೆ, ಬಟ್ ಸರ್ಕಾರದ ಒಂದು ಸಹಾಯಧನವನ್ನ ಬಿಟ್ಟಿರ್ತಾರೆ. ಹಂಗಾಗಿ ಇವತ್ತು ನೀವು ಹೊಸದಾಗಿ ಕಟ್ಟೋರಾಗಿರ್ಬೋದು, ಇಲ್ಲ ಸರ್ ನಾಳೆ ಕಟ್ಬೇಕಂತ ಅಂತವ್ರಾಗಿರ್ಬೋದು, ಅಥವಾ ಆಲ್ರೆಡಿ ಕಟ್ಟೋರು ಕೂಡ ಇದಕ್ಕೆ ಏನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡೆಯಬಹುದು. ಓಕೆನಾ? ಮೊದಲಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಈ ರೀತಿಯಾಗಿ ಕೆಳಗಡೆ ಬಂದಾಗ ಇಲ್ಲಿಂದ ಲಾಗಿನ್ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಂತ ಇರುತ್ತೆ. ಇಲ್ಲಿ ಗ್ರಾಮೀಣ ಪ್ರದೇಶದವರು ಅರ್ಜಿಯನ್ನು ಸಲ್ಲಿಸಬಹುದು, ಇಲ್ಲ ಸರ್ ನಗರ ಪ್ರದೇಶದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವಾಗ ನಾನೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಲಾಗಿನ್ ಅಥವಾ ಸ್ವಚ್ಛ ಭಾರತ ಮಿಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೂಡ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಅದನ್ನು ಕೂಡ ಸಂಪೂರ್ಣವಾಗಿ ಓದ್ಕೋಬಹುದು. ಯಾಕಂದ್ರೆ ಬಯಲು ಮುಕ್ತ ಶೌಚಾಲಯ ನಿರ್ಮಿಸಿಕೊಳ್ಳಿಕ್ಕೆ ಇವತ್ತು ದೇಶವನ್ನ ಬಯಲು ಮುಕ್ತ ಶೌಚಾಲಯ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಯೋಜನೆಯನ್ನ ತಂದಿರುವಂತದ್ದು. ದಯವಿಟ್ಟು ಎಲ್ಲರೂ ಕೂಡ ಮನೆಗೊಂದು ಶೌಚಾಲಯವನ್ನ ನಿರ್ಮಾಣ ಮಾಡ್ಕೊಳ್ಳಿ. ದಯವಿಟ್ಟು ಸರ್ಕಾರದಿಂದ ಸಿಗುವಂತ ಈ ಒಂದು ಯೋಜನೆಯಿಂದ ಬರುವಂತ ಲಾಭವನ್ನ ನೀವು ಸಂಪೂರ್ಣವಾಗಿ 20,000 ರೂಪಾಯಿ ಹಣವನ್ನ ನೀವು ಪಡೆಯಬಹುದು. ಹಾಗಾದ್ರೆ 20,000 ರೂಪಾಯಿ ಯಾರಿಗೆ ಸಿಗುತ್ತೆ? ಇನ್ನು 12,000 ರೂಪಾಯಿ ಕೂಡ ಕೊಡ್ತಾರೆ. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಬಹಳಷ್ಟು ಜನರಿಗೆ ಬರೀ 12,000 ರೂಪಾಯಿ ಅಷ್ಟೇ ಜಮಾ ಆಗ್ತಾವ ಅನ್ನೋದು ಅಷ್ಟೇ ಗೊತ್ತಿದೆ. ಬಟ್ 20,000 ರೂಪಾಯಿ ಕೂಡ ಜಮಾ ಆಗ್ತಾವ. ಅದು ಯಾರಿಗೆ ಜಮಾ ಆಗುತ್ತೆ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನಾನು ವಾಪಸ್ ನನಗೆ ಲಾಗಿನ್ ಮಾಡುವಂತ ಒಂದು ವೆಬ್ಸೈಟ್ ಗೆ ಹೋಗ್ತೀನಿ. ಕೆಳಗಡೆ ಲಾಗಿನ್ ಅನ್ನುವಂಥದ್ದು ಬರ್ತಾ ಇರುತ್ತೆ. ಇಲ್ಲಿ ಸ್ವಚ್ಛ ಭಾರತ ಮಿಷನ್ ಅಂತ ಇರುತ್ತೆ. ಸಿಟಿಜನ್ ರಿಜಿಸ್ಟ್ರೇಷನ್ ಮತ್ತೆ ಗ್ರಾಮೀಣದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಚಾಲು ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇತ್ತು ಅಂದ್ರೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿ ನಮಗೆ ಒಂದು ಗ್ರಾಮೀಣ ಒಂದು ಪ್ರದೇಶದ ಒಂದು ವೆಬ್ಸೈಟ್ ಕೂಡ ಇಲ್ಲಿಂದ ಸ್ವಚ್ಛ ಭಾರತ ಗ್ರಾಮೀಣ, ಜಿ ಅಂದ್ರೆ ಗ್ರಾಮೀಣ ಅಂತ ನಮಗೆ ಓಪನ್ ಆಗಿರುತ್ತೆ. ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಓಪನ್ ಮಾಡ್ಕೊಳ್ಳಿಕ್ಕೆ ಯಾರಾದ್ರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ಗೆ ಬರುವಂತ OTP ಅನ್ನು ಹಾಕೊಂಡು ನೀವು ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಅನ್ನ ಹಾಕಿ ನೀವೇನ್ ಮಾಡಬಹುದು, ಸೈನ್ ಇನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ನಿಮಗೆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಸಂಪೂರ್ಣವಾಗಿ ಹಾಕಿದ ನಂತರ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಹೋಗಿ ಸೈನ್ ಇನ್ ಮಾಡ್ತಿದ್ದಾನೆ, ನಾವು ಸಂಪೂರ್ಣವಾಗಿ ನೋಡಬಹುದು. ಇಲ್ಲಿಂದ ಸ್ವಚ್ಛ ಭಾರತ ಮಿಷನ್ ಅಂತೇಳಿ ನಮಗೆ ನಮ್ಮ ಪ್ರೊಫೈಲ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ನಾವು ಲಾಗಿನ್ ಯಾರು ಮಾಡಿರ್ತೀವಿ ಅದನ್ನು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಕೆನಾ? ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೀನಿ. ಇಲ್ಲಿಂದ ಸ್ಲೈಡರ್ ಇರುತ್ತೆ. ಇಲ್ಲಿಂದ ನೀವು ಸ್ವಲ್ಪ ಮೊಬೈಲ್ ಫೋನ್ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಸರ್ ಅಂದ್ರೆ ಹತ್ತಿರದಲ್ಲಿ ಇರುವಂತಹ ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ? ಇಲ್ಲಿಂದ ನ್ಯೂ ಅಪ್ಲಿಕೇಶನ್ ಅಂತ ಬರ್ತಾ ಇರುತ್ತೆ. ವ್ಯೂ ಅಪ್ಲಿಕೇಶನ್, ನನಗೆ ನ್ಯೂ ಅಪ್ಲಿಕೇಶನ್ ಬೇಕಾಗಿತ್ತು ಅಂದ್ರೆ, ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋ ಮಾಡಿದ ನಂತರ ಈ ರೀತಿಯಾಗಿ ನೀವು ಎಲಿಜಿಬಲ್ ಆಗಬೇಕಾಗಿತ್ತು ಅಂದ್ರೆ ಇಲ್ಲಿ ಹೇಳ್ಕೊಡ್ತಾರಪ್ಪ ಅಂದ್ರೆ, ಇವತ್ತು SC ST ಪರಿಶಿಷ್ಟ ಕುಟುಂಬದವರಿಗೆ ಸುಮಾರು 20,000 ರೂಪಾಯಿ ಇವತ್ತು ಸಹಾಯಧನವನ್ನ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಇಲ್ಲ ಸರ್ ನಾವು ಜನರಲ್ ಆಗಿದ್ದೀವಿ ಅಂದ್ರೆ ಅವರಿಗೆ SC ST ಪರಿಶಿಷ್ಟ ಪಂಗಡ ಬಿಟ್ಟು ಉಳಿದವರಿಗೆ 12,000 ರೂಪಾಯಿ ಸಹಾಯಧನವನ್ನ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರುವಂತವರಿಗೆ ಶೌಚಾಲಯ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ಸಿಗುವಂತ ಹಣವನ್ನ ನಾವು ನೋಡ್ತೀವಿ. ಓಕೆನಾ? ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂದ್ರೆ, ಇವತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಚಾಲು ಇರಬೇಕಾಗುತ್ತೆ.
ಓಕೆನಾ. ಎಲ್ಲವನ್ನು ಕೂಡ ಇಲ್ಲಿ ಹೇಳಿರ್ತಾರೆ, ಅದನ್ನು ಕೂಡ ಸಮ್ ಟೈಮ್ ನೀವು ಓದ್ಕೋಬಹುದು. ಓದಿದ ನಂತರ ನಾನು ಹೊರಗಡೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ್ದೆ ನಂತರ ಇಲ್ಲಿಂದ ಸಂಪೂರ್ಣವಾಗಿರುವಂತಹ ಈ ಒಂದು ಮಾಹಿತಿಯನ್ನು ನೀವು ಭರ್ತಿ ಮಾಡಬೇಕಾಗತ್ತೆ. ಇಲ್ಲಿ ಹೇಳಿಕೊಡ್ತಾರೆ ಅವರು ಏನೆಲ್ಲ ಭರ್ತಿ ಮಾಡಬೇಕು ಅಂದ್ರೆ, ಈ ಒಂದು ಸ್ಟಾರ್ ಮಾರ್ಕ್ ಇರುವಂತ ಎಲ್ಲ ಅಪ್ಲಿಕೇಶನ್ ಗಳನ್ನ ನೀವು ಭರ್ತಿ ಮಾಡಬೇಕಾಗುತ್ತೆ. ಅಂದ್ರೆ ಮಾಹಿತಿಯನ್ನ ಸಲ್ಲಿಸಬೇಕಾಗತ್ತೆ. ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ವಿಲೇಜ್ ನೇಮ್ ಆಗಿರ್ಬೋದು. ಹೋಗಿ ನಾವು ಕೆಳಗಡೆ ಬಂದಾಗ ಇಲ್ಲಿಂದ ಸೆಲೆಕ್ಷನ್ ಪಾರ್ಟ್ ಅಂದ್ರೆ ಬಿ ಪಾರ್ಟಿಗೆ ಬಂದಾಗ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಅರ್ಜಿಯನ್ನ ಯಾರ ಹೆಸರ ಮೇಲೆ ಸಲ್ಲಿಸ್ತಾ ಇದೀರಿ ಅಂದ್ರೆ, ಶೌಚಾಲಯ ಯಾರ ಹೆಸರ ಮೇಲೆ ನೀವು ಗ್ರಾಮ ಪಂಚಾಯತ್ ಅವರಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀರಿ ಅಂತ ಕೇಳುತ್ತೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಯಾರ ಹೆಸರಿಗೆ ನೀವು ಅನುದಾನವನ್ನ ಪಡಿತಾ ಇದ್ದೀರಿ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮುಖ್ಯಸ್ಥರು ಅಂದ್ರೆ ಮಹಿಳೆಯರಾಗಿರ್ತಾರೆ. ಆಲ್ರೆಡಿ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಕೂಡ ಸಂಪೂರ್ಣವಾಗಿ ಜಮಾ ಪಡಿತಾ ಇರ್ತೀರಿ. ಅಂತವ್ರು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೇಕು, ಅವರು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು. ಹಾಕಿದ ನಂತರ ಈ ಒಂದು ಚೆಕ್ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೆರಿಫೈ ಆಧಾರ್ ನಂಬರ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ಅವರ ಹೆಸರು ಎಲ್ಲವನ್ನು ಕೂಡ ಬರುತ್ತೆ. ಒಂದು ವೇಳೆ ಬರದೇ ಇದ್ದಲ್ಲಿ ನೀವೇನ್ ಮಾಡ್ಬೇಕು, ಕೆಲವೊಂದಿಷ್ಟು ಮಾಹಿತಿಯನ್ನ ಟೈಪ್ ಮಾಡ್ಕೋಬೇಕಾಗತ್ತೆ. ಹೌದಾ. ಅದಾದ ನಂತರ ನಾನೇನ್ ಮಾಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ ಹಾಕಿದ ನಂತರ ಜೆಂಡರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿಂದ ಕೆಟಗರಿ ಸೆಲೆಕ್ಷನ್ ಮಾಡ್ಕೋಬೇಕು. ಅಂದ್ರೆ BPL ಕಾರ್ಡ್, APL ಕಾರ್ಡ್ ಇರುವಂತಹ ಕುಟುಂಬದವರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. BPL ಕಾರ್ಡ್, APL ಕಾರ್ಡ್ ಇರದೇ ಇರುವಂತಹ ಕುಟುಂಬದವರು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಸ್ವಚ್ಛ ಹೇಳ್ಕೊಡತ್ತಾರೆ ಅವರು. ಓಕೆನಾ. ಕೆಟಗರಿ ಸೆಲೆಕ್ಷನ್ ಮಾಡ್ಕೋಬೇಕು. ಇದು ಮಾಡಿದ ನಂತರ ನೀವು ಇಲ್ಲಿ ಕೆಟಗರಿಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾರೆ ಅವರು. ಓಕೆನಾ. ಕೆಟಗರಿ SC ST ಇದೆಯೋ, PH ಇದೆಯೋ, ಇವೆಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು ನೀವು. ಓಕೆನಾ. ಮಾಡಿದ ನಂತರ ಆ ಒಂದು ಕಾರ್ಡಿನ ನಂಬರ್ ಕೂಡ ಹಾಕಬೇಕಾಗುತ್ತೆ. ಜೊತೆಗೆ ಈ ಒಂದು ಪೇಜ್ ಮತ್ತೆ ಇಮೇಲ್ ID, ಸ್ಟಾರ್ ಮಾರ್ಕ್ ಎಲ್ಲಿ ಕೊಡ್ತಾರೆ ಅದನ್ನ ಕಡ್ಡಾಯವಾಗಿ ನೀವು ಭರ್ತಿಯನ್ನ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕು. ಮತ್ತೆ ನಾನು ಇದನ್ನ ಸ್ವಲ್ಪ ಮತ್ತೆ ಕೆಳಗಡೆ ತಗೋತೀನಿ ಪೇಜ್, ಮತ್ತೆ ಏನೆಲ್ಲ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ಮತ್ತೆ ಕೆಳಗಡೆ C ಒಂದು ಇದಕ್ಕೆ ಡೀಟೇಲ್. ಓಕೆ. ಮತ್ತೆ ನಾವು C ಸೆಕ್ಷನ್ಗೆ ಬಂದಾಗ ಇಲ್ಲಿ ನಾವು ಹಣವನ್ನ ಜಮಾ ತಗೋಬೇಕಾಗಿತ್ತು ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಮ್ಯಾಲೆ ಯಾರ ಹೆಸರು ಹಾಕಿದ್ದೀರೋ ಅವರ ಅಕೌಂಟ್ ನಂಬರ್ ಅನ್ನ ಮಾತ್ರ ಇಲ್ಲಿ ಹಾಕಬೇಕು. ಮೇಲ್ಗಡೆ ಭಾಗ B ಒಳಗೆ ಯಾರ್ದೋ ಒಂದು ಹಾಕಿದೀನಿ ಸರ್, ಇಲ್ಲಿ ನಮ್ಮ ಬೇರೆಯವರು ಹಾಕ್ತಾ ಇದೀವಿ ಅಂದ್ರೆ ಆ ರೀತಿಯಾಗಿ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಯಾರ ಹೆಸರಿಗೆ ನೀವು ಶೌಚಾಲಯವನ್ನ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದೀರೋ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ IFSC ಕೋಡ್ ಹಾಕಿ ಇಲ್ಲಿ IFSC ಕೋಡ್ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬ್ರಾಂಚ್ ಹೆಸರು ಎಲ್ಲ ಬರುತ್ತೆ. ಬ್ಯಾಂಕ್ ನೇಮ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಎಲ್ಲವನ್ನು ಕೂಡ ಕೆಲವೊಂದಿಷ್ಟು ಅಕೌಂಟ್ ನಂಬರ್ ಹಾಕೋಬೇಕು. ಕನ್ಫರ್ಮ್ ಅಕೌಂಟ್ ನಂಬರ್ ಅಂದ್ರೆ 2 ಬಾರಿ ಅಕೌಂಟ್ ನಂಬರ್ ಹಾಕಿ ಇಲ್ಲಿಂದ ಸ್ಕ್ಯಾನ್ ಒಂದು ಫಸ್ಟ್ ಪೇಜ್ ಆಫ್ ದ ಪಾಸ್ಬುಕ್ ಅಂದ್ರೆ ಮೊದಲನೇ ಪೇಜ್ ಅನ್ನ ನೀವು ಪಾಸ್ಬುಕ್ ಅನ್ನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಮತ್ತೆ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಲೈ ಅನ್ನೋದು ಬರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಉಚಿತವಾಗಿ 20 ರಿಂದ 12,000 ರೂಪಾಯಿ ಸಿಗುವಂತ ಶೌಚಾಲಯ ನಿರ್ಮಾಣಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ನಿಮ್ಮ ಒಂದು ಅರ್ಜಿಯನ್ನು ಪರಿಶೀಲನೆ ಆದ ನಂತರ ಈ ಅರ್ಜಿ ಸಲ್ಲಿಸಿರುವಂತಹ ಒಂದು ಅಕ್ಲೋಸ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳಿಗೆ ಕೊಟ್ಟು ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಪಡೆದು GPS ಅನ್ನ ಮಾಡಿ 2 ಕಂತುಗಳಲ್ಲಿ ನೀವು ಏನ್ ಮಾಡಬಹುದು, 12,000 ರೂಪಾಯಿ ಜನರಲ್, SC ST ಪರಿಶಿಷ್ಟ ಪಂಗಡದವರಿಗೆ 20,000 ರೂಪಾಯಿ ಸಹಾಯಧನವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಈ ರೀತಿಯಾಗಿ ಹಲವಾರು ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ನಿಮ್ ಜೊತೆಗೆ ಕೊಡ್ತಾ ಇರ್ತೀನಿ. ಜೊತೆಗೆ ಅಪ್ಲಿಕೇಶನ್ ಸಲ್ಲಿಸುವಂತ ವಿಧಾನಗಳು ಮತ್ತೆ ವೆಬ್ಸೈಟ್ ಕೂಡ ನಿಮ್ಗೆ ಗೊತ್ತಾಗ್ತಾ ಇರತ್ತೆ. ದಯವಿಟ್ಟು ಈ ರೀತಿಯಾಗಿ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ. ಜೊತೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ. ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಲ್ಲಿಂದನೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿಕೊಂಡು GPS ಮಾಡಿ ಹಣವನ್ನ ಜಮಾ ಪಡೆಯಬಹುದು. ಓಕೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.